ಆಚಾರ್ಯರು ಹೀಗೆ ಮತ್ತು ಯಾಕೆ ನಿರ್ಣಯಗಳನ್ನು ಹೇಳ್ತಾ ಇದ್ದಾರೆ ಅಂತನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ಇನ್ನು ಮುಂದೆ 7ನೇ ಶ್ಲೋಕದ ಉತ್ತರಾರ್ಧದಿಂದ ಹಿಡಿದು 8ನೇ ಶ್ಲೋಕದಲ್ಲಿಯೂ ಕೂಡ ಅದನ್ನು ತಿಳಿಸ್ತಾರೆ. ಯಥಾ ಸ ಭಗವಾನ್ ವ್ಯಾಸಃ ಯಥಾ ಸ ಭಗವಾನ್ ವ್ಯಾಸಃ ಸಾಕ್ಷಾನ್ನಾರಾಯಣ ಪ್ರಭುಃ ಸಾಕ್ಷಾನ್ನಾರಾಯಣ ಪ್ರಭುಃ ಜಗಾದ ಭಾರತಾದ್ಯೇಷು ತಥಾ ವಕ್ಷೇತ ದೀಕ್ಷಯ ಸಂಕ್ಷೇಪಾತ್ ಸರ್ವಶಾಸ್ತ್ರಾರ್ಥಂ ಭಾರತಾರ್ಥಾನುಸಾರತಃ. ಹಿಂದೆ ಆಚಾರ್ಯರು ಹೇಳಿದ್ರು, ಆ ಭಗವಂತನಿಂದ ಪ್ರೇರಿತರಾಗಿ ಅಜ್ಞಪ್ತರಾಗಿ ಈ ನಿರ್ಣಯವನ್ನ ಮಾಡ್ಲಿಕ್ಕೆ ಹೊರಟಿದ್ದೇವೆ ಹೊರತು ಅಲ್ಲೇನೋ ತಪ್ಪಿದೆ ಅಂತನ್ನೋ ಮಾತ್ರಕ್ಕೆ ನಮ್ಮ ಸ್ವಸಾಮರ್ಥ್ಯ ಶಕ್ತಿಗಳಿಂದ ನಾವು ಹೊರಟಿದ್ದಲ್ಲ. ಅವನ ಭಗವಂತ ಕೊಟ್ಟಂತಹ ಪ್ರಜ್ಞೆಯಿಂದ, ಬುದ್ಧಿಯಿಂದ, ಸಾಮರ್ಥ್ಯದಿಂದ ಇದನ್ನ ಮಾಡ್ತಾ ಇದ್ದೇವೆ ಅಂತ. ಮತ್ತಷ್ಟೇ ಅಲ್ಲ, ಇದನ್ನ ಆ ಒಂದು ಪರಿಪಂಕ್ತಿ ಅಂತ ಅಂದ್ರೆ ನಾವು ಹೊಸದಾಗಿ ನಮ್ಮದೇ ಒಂದು ಹೊಸ ಮಾರ್ಗವನ್ನ ಸೃಷ್ಟಿ ಮಾಡ್ತಾ ಇದ್ದೇವೆ ಅಂತ ಅರ್ಥ ಅಲ್ಲ. ಈ ತಾತ್ಪರ್ಯ ನಿರ್ಣಯ ಎಂಬಂತಹ ಗ್ರಂಥ ಹೊಸದು ಅಂತಲ್ಲ, ಅಥವಾ ಈ ಚಾಳಿ ಏನಿದೆ ಅದು ಹೊಸದು ಅಂತಲ್ಲ. ಸ್ವಯಂ ವೇದವ್ಯಾಸದೇವರೇ, ಗ್ರಂಥಕರ್ತಗಳಾದ ಭಗವಾನ್ ವೇದವ್ಯಾಸದೇವರೇ ಹಾಕಿದಂತಹ ಪರಿಪಾಠ. ಅಂದ್ರೆ ಅಲ್ಲಿ ತಿಳಿಸಿರುವಂತಹ ಏನು ಒಂದು ಸೆಲೆ ಇದೆ, ತೋರಿಸಿರುವಂತಹ ಒಂದು ಸೆಲೆ, ಆ ಸೆಲೆಯನ್ನ ಹಿಡ್ಕೊಂಡು ಈ ಒಂದು ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬಂತಹ ಗ್ರಂಥವು ರಚಿಸಲ್ಪಡುತ್ತಿದೆ ಅಂತ ಆಚಾರ್ಯ ಹೇಳ್ತಾರೆ. ಅಂದ್ರೆ ಭಾರತಾದ್ಯೇಷು ಭಗವಾನ್ ವ್ಯಾಸಃ ಸಾಕ್ಷಾನ್ನಾರಾಯಣ ಪ್ರಭು ಜಗಾದ, ಭಾರತಾದಿಗಳಲ್ಲಿ ಅಂದ್ರೆ ಭಾರತ ಮತ್ತು ಅಷ್ಟಾದಶ ಪುರಾಣ ಮತ್ತು ಬೇರೆ ಗ್ರಂಥಗಳಲ್ಲಿ ಏನು ವೇದವ್ಯಾಸ ದೇವರು ಹೇಳಿದ್ದಾರೆ, ಒಟ್ಟಾರೆ ಅದರ ಅಭಿಪ್ರಾಯ, ಅದರ ಒಂದು ಸೆಲೆ, ಲೈನ್ ಅಂತ ನಾವೇನಂತೀವಲ್ವಾ, ಅದನ್ನ ಅದೇ ರೀತಿಯಾಗಿ ಅದನ್ನು ಹಿಡ್ಕೊಂಡು ಅದನ್ನು ಅನುಸರಿಸಿ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಮತ್ತು ತದೀಕ್ಷೆಯ ಅಂದ್ರೆ ಅದರಿಂದ ತಿಳಿದುಕೊಂಡಂತ ನಿಮ್ಗೆ ಹೇಗ್ ಗೊತ್ತಾಯ್ತು, ಆ ಸೆಲೆ ಹೇಗ್ ಗೊತ್ತಾಯ್ತು ಅಂದ್ರೆ ಅವೆಲ್ಲದರ ಜ್ಞಾನ, ಅದರ ಅಧ್ಯಯನದಿಂದ. ಸರಿ, ನೀವೇನೋ ಮಹಾಭಾರತದ ಒಂದು ನಿರ್ಣಯ, ಅದರ ಸರಿಯಾದ ಪರಿಜ್ಞಾನ ಹೇಗೆ ಮಾಡಿಕೊಳ್ಳೋದು ಅನ್ನೋದನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರ. ಆದರೆ ಅದು ವಿರುದ್ಧವಾಗಿ ಏನಾದ್ರೂ ಇದೆಯಾ ಅಂತ ಅಂದ್ರೆ ಸಾಕಷ್ಟು ಕಡೆ ಏನಾಗಿರುತ್ತೆ, ವ್ಯಾಖ್ಯಾನ ಅಂತ ಅಥವಾ ಅದಕ್ಕೆ ಅಭಿಪ್ರಾಯ ಸ್ಪಷ್ಟಪಡಿಸೋದು ಅಂತ ಹೇಳಿ ಗ್ರಂಥಕಾರರನ್ನೇ ಬೈಯೋದು, ಅಥವಾ ಆ ಗ್ರಂಥದಲ್ಲಿ ಲೋಪದೋಷಗಳಿದೆ ಅಂತ ಹೇಳೋದು, ಅಥವಾ ಗ್ರಂಥಕರ್ತಗಳ ವಿರುದ್ಧ ಅಭಿಪ್ರಾಯವನ್ನ ಬರೆಯೋದು, ಈ ರೀತಿಯಾಗಿ ಸಾಕಷ್ಟು ನಡೆಯುತ್ತೆ. ಹಾಗೇನಾದರೂ ಮಾಡ್ತಾರ ಆಚಾರ್ಯರು ಅಂದ್ರೆ ಇಲ್ಲ. ಭಾರತಾರ್ಥಾನುಸಾರತಃ ಅಂದ್ರೆ ಅದರ ಟೆಕ್ಸ್ಚರ್ ಹಾಳಾಗಿದೆ ಅಂತಾರಲ್ಲ, ಹಾಗೆ ಅದರ ಒಂದೇನು ಮಹಾಭಾರತ ಅನುಸಾರವಾಗಿ ಅದಕ್ಕೆ ಪೋಷಕ ಅಂದ್ರೆ ಅದನ್ನ ನಿಜವಾಗಲೂ ಕೂಡ ಸರಿಯಾಗಿ ತಿಳ್ಕೋಬೇಕು ಅಂತಂದ್ರೆ ಅದನ್ನ ಬೈದು ಇಲ್ಲಿ ಹಿಂಗ್ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳದೇನೆ ಏನು ಅಂತಂದ್ರೆ ಅದನ್ನ ಅನುಸರಿಸಿ ಮಹಾಭಾರತ ಹೇಗಿದೆಯೋ, ವ್ಯಾಸರ ಅಭಿಪ್ರಾಯ ಹೇಗಿದೆಯೋ ಅದಕ್ಕೆ ಅನುಸಾರಿಯಾಗಿ ಅದನ್ನ ನಾವಿಲ್ಲಿ ತಿಳಿಸಿಕೊಡ್ತಾ ಇದ್ದೇವೆ. ಯಾಕೆ ಅದು ಮಹಾಭಾರತವನ್ನೇ ನೀವು ಯಾಕೆ ಚೂಸ್ ಮಾಡಿದೀರಾ ಅಂತಂದ್ರೆ ಸರ್ವಶಾಸ್ತ್ರಾರ್ಥಂ. ಈ ಮಹಾಭಾರತ ಮುಂದೆ ಹೇಳ್ತಾರೆ, ಅದೇನಿದೆ ಸರ್ವಶಾಸ್ತ್ರದ ಸಾರ, ಸಕಲ ವೇದ ಶಾಸ್ತ್ರಗಳ ಸಾರವಾಗಿದೆ ಮಹಾಭಾರತ. ಹಾಗಾಗಿ ಒಂದು ಪ್ರಶ್ನೆ ಬರುವುದು, ಇಲ್ಲಿ ರಾಮಾಯಣನೂ ಹೇಳಿದೆ, ಬೇರೆನೂ ಹೇಳಿದೆ, ಮಹಾಭಾರತವೂ ಹೇಳಿದೆ. ಹಾಗಾದ್ರೆ ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ಅಲ್ಲಿ ಶಾಸ್ತ್ರಗಳಲ್ಲೆಲ್ಲ ಉತ್ತರ ಹೊಂದಿದೆ. ಅಂತ ಪ್ರಾಯಿಕತ್ವ ಬಹಳವಾಗಿ ಅದಕ್ಕೆ ಡೆಡಿಕೇಟೆಡ್ ಆಗಿರುವಂತಹ ವರ್ಕ್ ಇದು ಮಹಾಭಾರತವನ್ನ. ಅದು ಮಹಾಭಾರತಕ್ಕೆ ಯಾಕೆ ಡೆಡಿಕೇಟ್ ಆಯ್ತು? ರಾಮಾಯಣ ತಾತ್ಪರ್ಯ ನಿರ್ಣಯ ಅಂತ ಹೆಸರಿಡಬಹುದಾಗಿತ್ತು, ಅಥವಾ ಪುರಾಣ ತಾತ್ಪರ್ಯ ನಿರ್ಣಯ ಅಂತ ಹೆಸರಿಡಬಹುದಾಗಿತ್ತು. ಆ ರೀತಿಯಾಗಿ ಏನೋ ಹೆಸರನ್ನ ಇಡದೇನೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಯಾಕೆ ಅಂತಂದ್ರೆ ಮಹಾಭಾರತ
ಎಲ್ಲ ಶಾಸ್ತ್ರಾರ್ಥಗಳ ಸಾರ, ವೇದಗಳ ಸಾರ, ಅದರ ಮಹಾತ್ಮೆ ಮುಂದೆ ಬರುತ್ತೆ ಏನು ಅಂತ ಅನ್ನೋದು ಮುಂದಿನ ಶ್ಲೋಕಗಳಲ್ಲಿ. ಹಾಗಾಗಿ ಅಂತ್ಯ ಮಹಾಭಾರತ ಅಂತ ಆಯ್ತು. ಹಾಗೆ ಸರ್ವಶಾಸ್ತ್ರಾರ್ಥಂ, ಆ ಎಲ್ಲ ಶಾಸ್ತ್ರದ ಒಂದು ಸಂಕ್ಷೇಪವಾದಂತಹ ಅರ್ಥ ಇದರಲ್ಲಿದೆ. ಅದನ್ನ ಹೇಳ್ತೇವೆ, ಅದನ್ನ ಪ್ರಕಟಪಡಿಸ್ತೇವೆ. ಅಷ್ಟೇ ಅಲ್ಲ, ಆ ಸರ್ವಶಾಸ್ತ್ರಾರ್ಥದ ಸಾರ ಇದರಲ್ಲಿ ಹೇಗೆ ಹುದುಗಿದೆ ಅದನ್ನ ಹೊರತೆಗೆದು ನಿಮಗೆ ತೋರಿಸಿಕೊಡ್ತೇವೆ ಅಂತ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ನಿರ್ಣಯ ಸರ್ವಶಾಸ್ತ್ರ 9ನೇ ಶ್ಲೋಕ. ನಿರ್ಣಯ ಸರ್ವಶಾಸ್ತ್ರಾಣಾಂ ಭಾರತಂ ಪರಿಕೀರ್ತಿತಂ ಭಾರತಂ ಸರ್ವವೇದಾಶ್ಚ ತುಲಾಮಾರೋಪಿತಾ ಪುರಾ. ಮುಂದಿನ ಶ್ಲೋಕ. ದೇವೈರ್ಬ್ರಹ್ಮಾದಿಭಿಃ ಸರ್ವೈಃ ಋಷಿಭಿಶ್ಚ ಸಮನ್ವಿತೈಃ ವ್ಯಾಸಸ್ಯೈವಾಜ್ಞಯಾ ತತ್ರ ತ್ವತ್ಯರಿಚ್ಯತ ಭಾರತಂ. ಮಹಾಭಾರತ ಇದೇನಿದೆ ಅದು ಸರ್ವಶಾಸ್ತ್ರಾರ್ಥಗಳ ಸಾರ ಅಂತ ಆಚಾರ್ಯರು ಹಿಂದೆ ಹೇಳಿದರು. ಹೇಗೆ ಅದು ಅಂತಂದ್ರೆ ಒಂದು ಪ್ರಾಕ್ಟಿಕಲ್ ಆಗಿ ಅದನ್ನ ತೋರಿಸ್ತಾರೆ. ನಾವು ನೋಡಿರ್ತೇವೆ, ಶ್ರೀಗಳಿಗೆ ಅಥವಾ ಬೇರೆ ಮಹನೀಯರಿಗೆ ತುಲಾಭಾರವನ್ನ ಮಾಡ್ತೇವೆ. ಯಾಕೆ ತುಲಾಭಾರವನ್ನ ಮಾಡ್ತೇವೆ? ಏನದು? ಅವ್ರು ಎಷ್ಟು ಭಾರ ಇದ್ದಾರೆ ಅಂತ ತಿಳ್ಕೊಳ್ಳಿಕ್ ತುಲಾಭಾರ ಮಾಡೋದಾ? ಹಾಗಲ್ಲ. ಅಂದರೆ ನಿಮ್ಗೆ ಯಾವುದು ಅಮೂಲ್ಯವಾದಂತಹ ವಸ್ತುಗಳಿದೆ ಅದಕ್ಕಿಂತಲೂ ಇವರು ಅಮೂಲ್ಯ ಅಂತ ಅನ್ನೋದನ್ನ ಎಣಿಸ್ಲಿಕ್ಕಾಗಿ ಗುರುಗಳನ್ನ, ಸ್ವಾಮಿಗಳನ್ನ, ದೊಡ್ಡವರನ್ನ ಒಂದು ತಕ್ಕಡಿಯಲ್ಲಿ ಕೂಡಿಸಿ ಇನ್ನೊಂದು ಅಮೂಲ್ಯವಾದಂತಹ ವಸ್ತುಗಳನ್ನ, ಧನ ಕನಕಾದಿಗಳನ್ನ ಇಟ್ಟು ಅದರಲ್ಲಿ ತೂಗಿದಾಗ ಅವರಕ್ಕಿಂತಲೂ ಆ ಮೇಲೆ ಹೋಗ್ತಾರಲ್ಲ, ಆಗ ಏನು ಗೊತ್ತಾಗತ್ತೆ, ಇವರು ಆ ವಸ್ತುಗಿನಿಂತಲೂ ಕೂಡ ಇವರು ತೂಕ, ಅವರ ಅಮೂಲ್ಯ ಅಂತ ತಿಳಿದು ಬರುತ್ತೆ. ಹಾಗೆ ಮಹಾಭಾರತ ಎಷ್ಟು ಅಮೂಲ್ಯ, ಗುರುತ್ವ, ಅದರಲ್ಲಿ ಭಾರ ಎಷ್ಟಿದೆ, ತೂಕ ಎಷ್ಟಿದೆ ಅಂತ ಅನ್ನೋದನ್ನ ನಿರ್ಣಯ ಮಾಡ್ಲಿಕ್ಕಾಗಿ ಒಂದು ತುಲಾಭಾರ ನಡೆಯುತ್ತಂತೆ. ಹೇಗೆ ಅದು ನಡೆದದ್ದು ತುಲಾಭಾರ? ಯಾರ್ಯಾರಿದ್ರು, ಏನನ್ನ ಇಟ್ಟು ತೂಗಿದ್ರು ಅಂತಂದ್ರೆ, ಒಮ್ಮೆ ಬ್ರಹ್ಮದೇವರು ಮತ್ತು ಎಲ್ಲ ದೇವತೆಗಳ ಸಮಕ್ಷಮ ಅಷ್ಟೇ ಅಲ್ಲ, ಸ್ವಯಂ ವೇದವ್ಯಾಸ ದೇವರೇ ಅವರ ಆಜ್ಞೆಯಿಂದಲೇನೆ ಏನಾಯ್ತು ಅಂತಂದ್ರೆ ಅವರಿಗೆ ಹೆಮ್ಮೆ. ಅಂತಂದ್ರೆ ನಾವು ಮಾಡಿರುವಂತಹ ಮಹಾಭಾರತ ಅದು ಸಾಧಾರಣ ಅಲ್ಲ, ಪಂಚಮ ವೇದ ಅಂತ ಕರೆಸಿಕೊಳ್ಳುವಂತಹ ಗ್ರಂಥ ಅದು ಮಹಾಭಾರತ. ಅಪೌರುಷೇಯವಾದಂತಹ ವೇದಕ್ಕೆ ಅದರ ಸಮಾನ ಕಕ್ಷೆಯಲ್ಲಿ ಪರಿಗಣಿಸುವಂತಹದ್ದು. ಅಂದ್ರೆ ಪೌರುಷೇಯ ಗ್ರಂಥ ಅದು ಅಪೌರುಷೇಯ ಕಕ್ಷೆಯಲ್ಲಿ ಹೇಳಬೇಕು ಅಂತಂದ್ರೆ ಅದರ ಎಷ್ಟು ತೂಕ ಇದೆ ಅಂತ ಅನ್ನೋದನ್ನ ತೋರಿಸ್ಬೇಕು ಜಗತ್ತಿಗೆ ಅಂತನ್ನೋ ಕಾರಣದಿಂದ ವೇದವ್ಯಾಸ ದೇವರು ತುಲಾಭಾರವನ್ನು ನಡೆಸಿರಿ ಅಂತ ಆಜ್ಞೆಯನ್ನ ಮಾಡ್ತಾರೆ. ಮಾಡಿದಾಗ ಬ್ರಹ್ಮದೇವರು ಮತ್ತು ಎಲ್ಲ ದೇವತೆಗಳು, ಋಷಿಗಳು ಎಲ್ಲರೂ ಕೂಡ ಇರ್ತಾರೆ. ಇದ್ದಾಗ ಏನಾಗತ್ತೆ ಅಂತಂದ್ರೆ, ಒಂದು ತಕ್ಕಡಿಯಲ್ಲಿ ಮಹಾಭಾರತವನ್ನ, ಇನ್ನೊಂದು ತಕ್ಕಡಿಯಲ್ಲಿ ಎಲ್ಲ ವೇದಗಳನ್ನ ಕೂಡ ಕೂಡಿಸಿ ತುಲಾಭಾರ ಆಗತ್ತೆ. ನಮಗೆ ತುಲಾಭಾರ ಅಂದ್ರೆ ಮಹಾಭಾರತ ಅವಾಗ ಏನಾಗತ್ತೆ, ಮೇಲ್ ಬರುತ್ತೆ. ಮೇಲ್ ಬಂದಾಗ ನಮಗೆ ಮಹಾಭಾರತ ಸ್ವಲ್ಪ ತೂಕದ ಜಾಸ್ತಿ ಪೇಜಸ್, ವೆಯ್ಟ್, ವಾಲ್ಯೂಮ್ ಇರುವಂತಹ ಪುಸ್ತಕನ ಇಟ್ಟಿದ್ರು. ಮತ್ತೆ ವೇದಗಳದೆಲ್ಲ ಅದು ವಾಲ್ಯೂಮ್ ಕಮ್ಮಿ, ಭಾರ ಕಮ್ಮಿ ಇತ್ತು, ಯಾವ್ದೋ ಸಣ್ಣ ಸಣ್ಣ ಪುಸ್ತಕಗಳು ಇಟ್ಟಿದ್ರು. ಹಾಗಾಗಿ ಮಹಾಭಾರತ ಮೇಲೆ ಬಂತು ಅಂತ ನಮಗೆ ಅನ್ಸ್ಬೋದು. ಅಂದ್ರೆ ಮೇಲೆ ಬಂದು ತಕ್ಕಡಿ ಯಾವ್ದು ಕೆಳಗಡೆ ಬರುತ್ತೆ, ಹಾಗೆ ಅಂದ್ರೆ ಕೆಳಗಡೆ ಬಂತು ಅಂತ. ಹಾಗಾಗಿ ಆ ರೀತಿ ಪುಸ್ತಕಗಳ ತುಲಾಭಾರ ಅಲ್ಲ. ಏನಾಗತ್ತೆ ಅಂದ್ರೆ, ಮಹಾಭಾರತದ ಒಂದು ಅಭಿಮಾನಿ ದೇವತೆಗಳಿದ್ದಾರೆ, ಅವರನ್ನ ಒಂದು ತಕ್ಕಡಿಯಲ್ಲಿ ಹಾಕಿ
ವೇದಗಳ ಅಭಿಮಾನಿ ದೇವತೆಗಳನ್ನ ಒಂದು ತಕ್ಕಡಿಯಲ್ಲಿ ಹಾಕಿದಾಗ ಏನಾಯ್ತು, ವೇದಗಳ ಅಭಿಮಾನಿ ದೇವತೆಗಳು ಲಘುವ ಅಂತ ಆದರು. ಮತ್ತೆ ಮಹಾಭಾರತದ ಅಭಿಮಾನಿ ದೇವತೆಗಳು ಏನಾಯ್ತು, ಅವರು ಗುರು ಕೆಳಗಡೆ ಬಂತು. ಹಾಗಾಗಿ ಆ ಮಹಾಭಾರತವೇ ಹೆಚ್ಚು ತೂಕ ಅಂತ. ಇದೇನು ಅಂತಂದ್ರೆ ನೋಡಿ, ಯಾರ ಸಮಕ್ಷಮದಲ್ಲಿ ಒಂದು ನಾವು ನಿರ್ಣಯವನ್ನ ಮಾಡಬೇಕು ಅಂತಂದಾಗ ಅದರ ಜ್ಞಾನ, ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅದನ್ನ ಸರಿ ಅನ್ಬೇಕು. ಇವ್ರು ಏನೋ ಒಂದು ಮಾನ ಸನ್ಮಾನಗಳನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಸಂಬಂಧ ಇಲ್ಲದೆ ಇರುವಂತವರನ್ನ ಸಭೆಗೆ ಕರೆಸಿ, ಸಂಬಂಧ ಇರೋ ಸಭೆಗೆ ಕರೆಸಿ ಅವರಿಗೆ ಸನ್ಮಾನ ಮಾಡಿದ್ರೆ ಅದು ಸರಿಯಲ್ಲ. ಆ ವಿಷಯದಲ್ಲಿ ನುರಿತವರು ಮತ್ತು ಅದರಲ್ಲಿ ಸಾಧನೆ ಕೃಷಿಗೆ ಇದ್ದವರನ್ನ ಕರೆಸಿ ಅವರ ಸಮಕ್ಷಮದಲ್ಲಿ ಆ ವ್ಯಕ್ತಿಗಳಿಗೆ ಆ ವಿಷಯದವನ್ನ ಇವರು ತುಂಬಾ ಚೆನ್ನಾಗಿ ಅರಿತಿದ್ದಾರೆ ಅಥವಾ ಆ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅಂತ ಅವರ ಸಮಕ್ಷಮದಲ್ಲಿ ಮಾಡಿದಾಗ ಮಾತ್ರ ಅದಕ್ಕೆ ಬೆಲೆ. ಯಾಕೆಂದ್ರೆ ಅವರು ಹೇಳ್ತಾರೆ ಇವರು ಯೋಗ್ಯರೋ ಅಯೋಗ್ಯರೋ, ಅಥವಾ ಇದು ಎಷ್ಟರ ಮಟ್ಟಿಗೆ ಸರಿ, ಇದು ಎಷ್ಟರ ಮಟ್ಟಿಗೆ ಉಚಿತ ಇದು ಇವರಿಗೆ ಮಾಡುವಂಥದ್ದು ಅಂತ ಅವರು ಅಲ್ಲಿ ನಿರ್ಣಯವನ್ನ ಮಾಡ್ತಾರೆ. ಹಾಗಾಗಿ ಬ್ರಹ್ಮದೇವರು ಬರೀ ವೇದವ್ಯಾಸ ದೇವರು ಒಬ್ಬರೇ ಇದ್ರು, ಅವ್ರು ಮಾಡಿರುವಂತಹ ಗ್ರಂಥವೇ ಮಹಾಭಾರತ. ಅವ್ರು ಮಾಡದೇ ಇರೋದು ಅಪೌರುಷವಾದ ಎಲ್ಲ, ಅದಕ್ಕೋಸ್ಕರ ಅವರು ಹಂಗ್ ಹೇಳ್ಕೊಂಡ್ಬಿಟ್ರು ಅಥವಾ ಹಂಗ್ ಮಾಡ್ಬಿಟ್ರು ತುಲಾಭಾರ ಅಂತ ಅಲ್ಲ. ಅಲ್ಲಿ ಬ್ರಹ್ಮದೇವರಿದ್ರು ಮತ್ತೆ ಋಷಿಗಳಿದ್ರು. ಅದನ್ನೇ ನೋಡಿ, ಅದಕ್ಕೆ ಯಾಕೆ ಅವರು ಇದ್ದಿದ್ದು ಅಂತ ಅನ್ನೋದನ್ನ ಮೆನ್ಷನ್ ಮಾಡಿದ್ರು ಇಲ್ಲಿ. ಅಂತ ಋಷಿಗಳು, ಋಷಜ್ಞಾನ ಎಂತ ಧಾತು, ಜ್ಞಾನಿಗಳು ಅಂತ ಅರ್ಥ ಋಷಿಗಳು ಅಂತಂದ್ರೆ. ಹಾಗಾಗಿ ಮತ್ತು ಚತುರ್ಮುಖ ಬ್ರಹ್ಮದೇವರು ಸಕಲ ವೇದಗಳನ್ನು ಅರಿತವರು ಮತ್ತು ಎಲ್ಲವನ್ನು ಸರ್ವಜ್ಞರು. ಅವರು ಇದ್ದದ್ದಾಗಿ ಆ ತುಲಾಭಾರದಲ್ಲಿ ಮಹಾಭಾರತಕ್ಕೆ ಗುರುತ್ವ ಅರ್ಥದಲ್ಲಿ ಸಾರದಲ್ಲಿ ಅದು ಹೆಚ್ಚಿದೆ ಅಂತನ್ನೋದು ಅಲ್ಲಿ ಸಾಬೀತಾಯಿತು ಅಂತನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಹಾಗಾಗಿ ಹೇಳ್ತಾರೆ 11ನೇ ಶ್ಲೋಕದಲ್ಲಿ ಅಂತ, ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ನೋಡಿ, ಯಾಕೆ ಅದು ಕೆಳಗಡೆ ಬಂತು ಅಂತಂದ್ರೆ ಹೆಸರೇ ಇದೆ, ಏನು, ಮಹಾಭಾರತ ಅಂತಂದ್ರೆ ಮಹತ್ತರವಾದಂತಹ ಪ್ರಮೇಯ. ಆ ಪ್ರಮೇಯ ಮಹತ್ವ ಅಂತಂದ್ರೆ ಮಹತ್ತಾದ ದೊಡ್ಡದಾದಂತಹ ಪ್ರಮೇಯ. ಆ ಮಹಾಶಬ್ದಕ್ಕೆ ಅರ್ಥ ಭಾರವತ್ವ, ಅದು ಗುರುತ್ವ ಅಂತ ಅರ್ಥ. ಗುರುತ್ವ ಅಂದ್ರೆ ಭಾರ ಅಂತ ಅರ್ಥ. ಹಾಗಾದ್ರೆ ಇದೇನಾಗಿದೆ ಮಹಾಭಾರತ ಅಂತ, ಮಹತ್ತರವಾದ ಪ್ರಮೇಯವನ್ನ ಬಹಳ ಆಳವಾಗಿ ಮಹಾಭಾರತ ಅಂದ್ರೆ ಮಹತ್ತಾದ ಮಹಾಭಾರ ಉಳ್ಳದ್ದು ಅಂತ ಅರ್ಥ ಬರುತ್ತೆ. ಮಹಾಭಾರತ ಅಂದ್ರೆ ಮಹಾಭಾರ ಉಳ್ಳದ್ದು ಅಂತ ಅರ್ಥ. ಏನಿದು ಮಹಾಭಾರ ಉಳ್ಳದ್ದು ಅಂದ್ರೆ, ಮಹಾ ಅಂತಂದ್ರೆ ಭಗವತ್ ತತ್ವ ಪರತತ್ವವನ್ನ, ಭಾರ ಅಂದ್ರೆ ಗುರು ಅಂದ್ರೆ ಗುರುತರವಾಗಿ ಬಹಳ ಇನ್ ಡೆಪ್ತ್ ಅದನ್ನ ದೃಷ್ಟಾಂತ ಪುರಸ್ಸರವಾಗಿ ಸದೃಷ್ಟಾಂತವಾಗಿ ಒಂದೊಂದು ಪ್ರಮೇಯವನ್ನು, ಭಗವಂತನ ಒಂದೊಂದು ಪ್ರಮೇಯ ಗುಣತತ್ವಗಳನ್ನು ಕೂಡ ಸದೃಷ್ಟಾಂತವಾಗಿ ತುಂಬಾ ಚೆನ್ನಾಗಿ ತಿಳಿಸಿದ್ದು. ಸರ್ವವೇದಗಳು ಅಲ್ಲಲ್ಲಲ್ಲಿ ವಿಕ್ಷಿಪ್ತವಾಗಿ ಹೇಳುವಂತಹ ಆ ಸಕಲ ವೇದಗಳಿಂದ, ಚತುರ್ವೇದ ಅಲ್ಲ ಅನಂತ ವೇದಗಳಿಂದ ತಿಳಿಯಲ್ಪಡುವಂತಹ ಏನು ಪ್ರಮೇಯವಿದೆ ಅದನ್ನ ಒಂದೆಡೆ ಶೇಖರಿಸಿ ಅದನ್ನ ದೃಷ್ಟಾಂತ ಪುರಸ್ಸರವಾಗಿ ಈ ಮಹಾಭಾರತದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಮಹಾ ಪ್ರಮೇಯ ಅದು ಪರತತ್ವ, ಅದರ ಭಾರ ಅಂದರೆ ಗುರುತರ, ಅದರ ಆಳವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಅಪೌರುಷೇಯವಾದಂತಹ ವೇದಕ್ಕಿಂತ ಇದು ಶ್ರೇಷ್ಠ ಅಂತ ಅಭಿಪ್ರಾಯ. ವಸ್ತುತಃ ಚತುರ್ವೇದಗಳು ವೇದಗಳೇ ಅದು ಮೊದಲನೇ ಸ್ಥಾನ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವ ಅಭಿಪ್ರಾಯದಲ್ಲಿ ಮಹಾಭಾರತ ಪೌರುಷೇಯವಾದ ಗ್ರಂಥ ಶ್ರೇಷ್ಠ ಅಂತಂದ್ರೆ ಅಲ್ಲಿ ಶ್ರಮ ಜಾಸ್ತಿ. ಅನಂತ ವೇದಗಳನ್ನ ತಿಳ್ಕೊಂಡು ಹಾಗಾಗಿ ಅಪೌರುಷೇಯವಾದ ಗ್ರಂಥಕ್ಕಿಂತ ಅಪೌರುಷೇಯವಾದ ವೇದಗಳಿಗಿಂತ ಇದು ಶ್ರೇಷ್ಠ ಅನ್ನೋ ಅಭಿಪ್ರಾಯ ಒಟ್ಟಾರೆ ಶ್ರೇಷ್ಠ ಅಂತ. ಈ ಒಂದು ವಿವಕ್ಷೆಯಿಂದ ಅದು ಶ್ರೇಷ್ಠ. ಯಾಕೆಂತಂದ್ರೆ ಅಲ್ಲಿ ಬಹಳಷ್ಟು ಕ್ಲೇಶ.
ಏನು ಅಂತಂದ್ರೆ ಎಲ್ಲ ಸೂಕ್ತಗಳು ಬರುತ್ತೆ. ಇಂದ್ರ ಸೂಕ್ತ, ಅಗ್ನಿ ಸೂಕ್ತ, ಅಥವಾ ಗಣೇಶ, ಅಥರ್ವ ಶೀರ್ಷ, ರುದ್ರ, ನಮಕ, ಚಮಕ, ದುರ್ಗಾ ಸೂಕ್ತ, ರಾತ್ರಿ ಸೂಕ್ತ ಎಲ್ಲ ಬರುತ್ತೆ. ಅಲ್ಲಿ ಆಪಾತತಃ ನಮಗೆ ಏನ್ ತೋರುತ್ತೆ ಅಂತಂದ್ರೆ, ಅಲ್ಲಿ ಆ ಸೂಕ್ತಗಳಲ್ಲಿ ಆ ದೇವತೆಗಳು ಶ್ರೇಷ್ಠ, ಸರ್ವೋತ್ತಮ, ಸೃಷ್ಟಿಕರ್ತ, ಲಯಕರ್ತ್ರಿ ಅಂತೆಲ್ಲ ಅಲ್ಲಿ ಹೇಳತ್ತೆ. ಆಗ ಏನಾಗತ್ತೆ ನಮಗೆ ಆಗ ಅಂತಂದ್ರೆ, ನಮಗೆ ಭಗವಂತನ ಜೊತೆಗೆ ಇವರು ಕೂಡ ಇದ್ದಾರೆ ಮಾಡುವವರು, ಇವರೆಲ್ಲ ಸಮಾನ ಕಕ್ಷಾಪನ್ನರು ಅಥವಾ ಭಗವಂತನಕ್ಕಿಂತ ಶ್ರೇಷ್ಠ ಅಂತ ತಿಳ್ಕೊಂಡು, ಮತ್ತೆ ಇನ್ನೆಲ್ಲೋ ಯಾವುದೋ ಒಂದು ಭಾಗದಲ್ಲಿ ಇಲ್ಲ, ಭಗವಂತನೇ ಸರ್ವೋತ್ತಮ, ಇವರಿಗೂ ಕೂಡ ಭಗವಂತನೇ ಮಾಡುವನು ಅಂತ ಒಂದ್ ಕಡೆ ಹೇಳಿರುತ್ತೆ. ಮತ್ತೆ ಇನ್ನೆಲ್ಲೋ ಯಾಕೆ ಹೇಗೆ ಮಾಡ್ತಾನೆ ಅಂತ ಇನ್ಯಾವುದೋ ಭಾಗದಲ್ಲಿ ವೇದದಲ್ಲಿ ಅದೆಲ್ಲ ಹೇಳಿರುತ್ತೆ. ಅಂದ್ರೆ ವಿಕ್ಷಿಪ್ತ, ಅಲ್ಲಲ್ಲಿ ಬ್ರೇಕ್, ಅಲ್ಲಲ್ಲಿ ಏನಂತಾರೆ ವಿಕ್ಷೇಪವನ್ನ ಮಾಡಿ ಬಿಟ್ಟು ಬಿಟ್ಟು ಹೇಳೋದು ಅಂತಾರಲ್ಲ, ಆ ರೀತಿಯಾಗಿ ವೇದದಲ್ಲಿ ಇದೆ. ಅದನ್ನ ಕ್ರೋಢೀಕರಿಸಿ ಭಗವಂತನೇ ಸರ್ವೋತ್ತಮ, ಹೇಗೆ ಸರ್ವೋತ್ತಮನಾಗಿದ್ದಾನೆ, ಯಾಕೆ ಸರ್ವೋತ್ತಮನಾಗಿದ್ದಾನೆ, ಯಾರ್ಯಾರು ಭಗವಂತನ ಅಧೀನರು, ಅದು ಹೇಗೆ ಅಂತಲೂ ದೃಷ್ಟಾಂತ ಕಥೆಯ ಮೂಲಕವಾಗಿ ಸಾರಿರುವುದು ಅದು ಮಹಾಭಾರತ. ಆ ಕಾರಣದಿಂದ ಮಹಾಭಾರತ ಅದು ಅಪೌರುಷೇಯವಾದ ವೇದಗಳಿಗಿಂತ ಶ್ರೇಷ್ಠ ಅನ್ನೋ ಅಭಿಪ್ರಾಯ. ಮತ್ತೆ ಇದು ನಿರುಕ್ತಮಸ್ಯ ಯೋ ವೇದ, ನಿರುಕ್ತ ಅಂದ್ರೆ ಈ ಶಬ್ದಾರ್ಥ ಅಂತ, ಮಹಾಭಾರತ ಎಂಬಂತಹ ಶಬ್ದಾರ್ಥ ಮಹಾಭಾರವುಳ್ಳದ್ದು ಅಂದ್ರೆ ಶ್ರೇಷ್ಠವಾದದ್ದು ಅಂತನ್ನೋ ಅರ್ಥವನ್ನ ಯಾರು ತಿಳ್ಕೊಂತಾರೋ ಅವರು ಸರ್ವ ಪಾಪೈ ಪ್ರಮುಚ್ಯತೆ, ಎಲ್ಲ ಪಾಪಗಳಿಂದ. ಬರೀ ನೋಡಿ, ಮಹಾಭಾರತದ ಅರ್ಥವನ್ನ ಮಾಡ್ಕೊಳ್ಳೋದಲ್ಲ, ಮಹಾಭಾರತ ಹೆಸರು ಏನು, ಅದರ ಅರ್ಥ ಏನು ಅಂತ ಮಾಡ್ಕೊಂಡ್ಬಿಟ್ರು ಸಾಕು, ಎಲ್ಲ ಪಾಪಗಳು ಹೋಗತ್ತೆ ಅಂತ. ಬರೀ ನಾಮ ಮಾತ್ರ ಹೆಸರು ಹೇಳೋದರಿಂದ ಅಥವಾ ಅದರ ಮನನ ಮಾತ್ರ, ಮಹಾಭಾರತ ಎಂಬಂತಹ ಹೆಸರಿನ ಮನನವನ್ನ ಮಾಡಿದ್ರೂ ಸಾಕು, ಎಲ್ಲ ಪಾಪಗಳು ಕೂಡ ಹೋಗತ್ತೆ ಅಂತ. ಹಾಗಾಗಿ ಇದು ಶ್ರೇಷ್ಠ ಅಂತ. ಎಲ್ಲ ಪ್ರಮೇಯ ತಿಳ್ಕೊಂಡು ಅದರ ಜಿಜ್ಞಾಸೆ ಮಾಡಿದ ಮೇಲೆ ಫಲ ಬರೋದಲ್ಲ. ಮನಿ ನಾಮದ ಅರ್ಥವನ್ನ ತಿಳ್ಕೊಂಡ್ರೆ ಮಹಾ ಅಂತ ಏನರ್ಥ, ಭಾರತ ಅಂದ್ರೆ ಏನರ್ಥ ಅಂತ ತಿಳ್ಕೊಂಡ್ರೆ ಸಾಕು, ಎಲ್ಲ ಪಾಪಗಳು ಕೂಡ ತೊಳೆದು ಹೋಗತ್ತೆ ಅಂತ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಅಷ್ಟು ಒಂದು ಚತುರ್ವಿಧ ಫಲವನ್ನ ಕೊಡುವಂತಹ ಒಂದು ಕೃತಿ ಮಹಾಭಾರತ ಆಗಿದೆ. ಅದನ್ನ ಹೇಳ್ತಾರೆ ಮತ್ತೆ, ಅದು ನಿರ್ಣಯ ಸರ್ವಶಾಸ್ತ್ರ 12ನೇ ಶ್ಲೋಕ, ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ಕೃತೋ ವಿಷ್ಣು ವಶತ್ವಂ ಹಿ ಬ್ರಹ್ಮಾದೀನಾಂ ಪ್ರಕಾಶಿತಂ. 13ನೇ ಶ್ಲೋಕದ ಪೂರ್ವಾರ್ಥ, ಯತಃ ಕೃಷ್ಣ ವಶೇ ಸರ್ವೇ ಭೀಮಾದ್ಯ ಸಮ್ಯಗೀರಿತಾಃ ನೋಡಿ, ಹೇಳಿದಲ್ಲ, ದೃಷ್ಟಾಂತ ಮೂಲಕವಾಗಿ ಎಲ್ಲವೂ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ ಅಂತ. ನಿರ್ಣಯ ಸರ್ವಶಾಸ್ತ್ರಾಣ, ಈ ಭಾರತದಲ್ಲಿ ಏನಾಗಿದೆ ಅಂತಂದ್ರೆ, ಎಲ್ಲ ಶಾಸ್ತ್ರಗಳ ನಿರ್ಣಯ ಅಂದ್ರೆ ಬೇರೆ ಬೇರೆ ಪುರಾಣಗಳಾಗ್ಬಹುದು, ಸ್ಮೃತಿಗಳಾಗ್ಬಹುದು, ಸೂತ್ರಗಳಾಗ್ಬಹುದು, ಅವೆಲ್ಲ ಹೇಗೆ ನಾವು ಅರ್ಥವನ್ನ ಮಾಡ್ಕೋಬೇಕು, ಪರಸ್ಪರ ವಿರೋಧಗಳು ಬರುತ್ತೆ ಅಲ್ಲಲ್ಲಿ, ಅದರ ಸಮನ್ವಯವನ್ನ ಹೇಗೆ ಮಾಡ್ಕೋಬೇಕು, ಯಾವುದು ಮುಖ್ಯ ಪ್ರಮೇಯ, ಆ ಮುಖ್ಯ ಪ್ರಮೇಯಕ್ಕೆ ಚ್ಯುತಿ ಬರದಂತೆ ನಾವು ಎಲ್ಲವನ್ನು ಕೂಡ ಹೊಂದಿಸ್ಕೊಂಡು ಹೋಗ್ಬೇಕು ಅಂತ ಅನ್ನೋದು ಇರುವಂತಹದ್ದು. ಹಾಗಾಗಿ ಅದರ ನಿರ್ಣಯ, ಅದರ ಒಂದು ದಾರಿಯನ್ನ ತೋರಿಸಿಕೊಟ್ಟಿದ್ದಾರೆ ಮಹಾಭಾರತದಲ್ಲಿ. ಅದು ಹೇಗೆ ಸದೃಷ್ಟಾಂತವಾಗಿ ಆ ಕಥೆಗಳ ಮೂಲಕವಾಗಿ, ಪ್ರಸಂಗಗಳ ಮೂಲಕವಾಗಿ ಹೇಳಲ್ಪಟ್ಟಿದೆ. ಅದನ್ನ ಒಂದು ಆಚಾರ್ಯರು ಇಲ್ಲಿ ತೋರಿಸಿಕೊಡ್ತಾರೆ ಕಂಠತಃ. ವಿಷ್ಣುವಶತ್ವಂ ಹಿ ಬ್ರಹ್ಮಾದೀನಾಂ ಪ್ರಕಾಶಿತಂ ಅಂತ. ಬ್ರಹ್ಮದೇವರೇ ಚತುರ್ಮುಖ ಜೀವಗಣಕ್ಕೆ ನಿಯಾಮಕರಾದ ಶ್ರೇಷ್ಠರಾದ ಜ್ಯೇಷ್ಠರಾದ ಬ್ರಹ್ಮದೇವರೇ ಮೊದಲಾದಂತಹ ಜೀವರಾಶಿಗಳು, ದೇವತೆಗಳು ವಿಷ್ಣುವಶ ಅಂತ ಪ್ರಮೇಯ. ಅದು ಹೇಗೆ ಅಲ್ಲಿ ನಿರೂಪಿತವಾಗಿದೆ ಅಂತಂದ್ರೆ, ಅದನ್ನು ಯತಃ ಕೃಷ್ಣವಶೇ ಸರ್ವೇ ಭೀಮಾದ್ಯ ಸಮ್ಯಗೀರಿತಃ. ಮಹಾಭಾರತದಲ್ಲಿ ಏನಾಗುತ್ತೆ, ಕೃಷ್ಣ ಪರಮಾತ್ಮ ಇವನು ಸಾಕ್ಷಾತ್ ವಿಷ್ಣು. ಹಾಗಾಗಿ ಅಲ್ಲಿ ಕೃಷ್ಣನ ವಶದಲ್ಲಿ ಅವನ ಆಜ್ಞಾವರ್ತಿಯಾಗಿ ಇದ್ದದ್ಯಾರು ಅಂತಂದ್ರೆ ಭೀಮಸೇನ ದೇವರು. ಕೃಷ್ಣನ ಭಂಟ ಅಂತಾನೆ ಭೀಮಸೇನ ದೇವರನ್ನ ಕರೆದಿತ್ತು. ಹಾಗಾಗಿ
ಆ ಭೀಮಾದ್ಯ ಅಂದ್ರೆ ಇದರಿಂದ ಭೀಮಸೇನ ದೇವರು ಕೃಷ್ಣ ಪರಮಾತ್ಮನ ವಶರಾಗಿ ಇದ್ದರು ಅಂತನ್ನೋದು ಏನು ತೋರಿಸ್ಕೊಡತ್ತೆ ಅಂತಂದ್ರೆ, ವಿಷ್ಣುವಿನ ವಶದಲ್ಲಿ ಬ್ರಹ್ಮದೇವರೇ ಮೊದಲಾದ ಜೀವರಾಶಿಗಳು ಇದ್ದಾರೆ ಅಂತನ್ನುವಂತಹ ಪ್ರಮೇಯವನ್ನ ನಿಜಾರ್ಥದಲ್ಲಿ ತಿಳಿಸಿಕೊಡತ್ತೆ. ಯಾಕೆ ಅಂತಂದ್ರೆ, ಆ ಭೀಮಸೇನ ದೇವರು ಯಾರು ಅಂತಂದ್ರೆ ವಾಯುದೇವರು, ಭಾವಿ ಬ್ರಹ್ಮ. ಬ್ರಹ್ಮದೇವರಿಗಂತೂ ಅವತಾರ ಇಲ್ಲ. ಹಾಗಾದರೆ ಆ ಹಿಂದಿನ ಪಟ್ಟದಲ್ಲಿರುವಂತಹ ಭೀಮಸೇನ ದೇವರು ವಾಯುದೇವರು ಕೃಷ್ಣನ ವಶದಲ್ಲಿದ್ದಾರೆ ಅಂತಂದ್ರೆ, ಬ್ರಹ್ಮದೇವರು ಕೃಷ್ಣನ ವಶದಲ್ಲೇ ವಿಷ್ಣುವಿನ ವಶದಲ್ಲೇ ಇರುವವರು ಅಂತ ಅರ್ಥ. ಜೀವಗಣಕ್ಕೆ ನಿಯಾಮಕರಾದ ಶ್ರೇಷ್ಠರಾದ ಜ್ಯೇಷ್ಠರಾದ ವಾಯುದೇವರೇ ಕೃಷ್ಣನ ವಶದಲ್ಲಿದ್ದಾರೆ ಅಂತಂದ್ರೆ, ಅವರಿಂದ ಕೆಳಗಡೆ ಇರುವವರು ಅಂದ್ರೆ ಭೀಮಸೇನ ವಾಯುದೇವರ ಬ್ರಹ್ಮದೇವರ ವಶದಲ್ಲಿ ಇರುವವರು ವಿಷ್ಣುವಿನ ವಶ ಅಂತಾನೆ ಹೇಳಬಹುದು. ಹಾಗಾಗಿ ಈ ಪ್ರಮೇಯವನ್ನ ವೇದವ್ಯಾಸ ದೇವರು ಹೇಗೆ ತಿಳಿಸಿಕೊಟ್ಟಿದ್ದಾರೆ? ಭೀಮಸೇನ ದೇವರು ಕೃಷ್ಣನ ವಶದಲ್ಲಿದ್ದಾರೆ ಅಂತನ್ನೋದರ ಮೂಲಕ ಎಲ್ಲರೂ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ಎಲ್ಲರೂ ಕೂಡ ವಿಷ್ಣುವಿನ ನಾರಾಯಣನ ವಶವರ್ತಿಗಳು ಅಂತನ್ನೋ ಪ್ರಮೇಯವನ್ನ ತಿಳಿಸಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ವ್ಯಾಖ್ಯಾನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಕೂಡ ಹೇಳಿದ್ದಾರೆ. ಮುಖ್ಯ ಪ್ರಮೇಯ ಹರಿಸರ್ವೋತ್ತಮತ್ವ. ಅದು ಹೇಗೆ ಮಹಾಭಾರತದಲ್ಲಿ ಹೇಳಿದೆ, ಯಾವ ಪ್ರಸಂಗದಿಂದ, ಹೆಜ್ಜೆ ಹೆಜ್ಜೆಗೂ ಇದೆ. ವಿಶೇಷವಾಗಿ ತುಂಬಾ ಚಟಿತಿ ತಕ್ಷಣವೇ ತಿಳಿಯುವಂಥದ್ದು ರಾಜಸೂಯ. ಆ ರಾಜಸೂಯದಲ್ಲಿ ಎಷ್ಟೋ ಜನ ಇರ್ತಾರೆ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಮತ್ತೆ ದೃಪದ ರಾಜ, ಬೇಕಾದಷ್ಟು ಜನ ಇರ್ತಾರೆ, ಬ್ರಾಹ್ಮಣರು ಎಲ್ಲರೂ ಇರ್ತಾರೆ. ಆದರೆ ಅಂತಹ ರಾಜಸೂಯಾಗದಲ್ಲಿ ಕೃಷ್ಣ ಪರಮಾತ್ಮನಿಗೆ ಪಾಂಡವರು ಅಗ್ರ ಪೂಜೆಯನ್ನ ಮಾಡ್ತಾರೆ, ಮೊದಲಿನ ಅರ್ಘ್ಯಪಾದ್ಯವನ್ನ ಕೊಡ್ತಾರೆ. ಹಾಗಾದರೆ ಅದರಿಂದ ಏನು ಗೊತ್ತಾಯ್ತು ಅಂದ್ರೆ, ಅಷ್ಟು ಎಲ್ಲರೂ ಇದ್ದಾಗಲೂ ಕೂಡ ಕೃಷ್ಣ ಪರಮಾತ್ಮ ಅಂದ್ರೆ ವೇದವ್ಯಾಸ ದೇವರು ಹರಣಿಪತಿ ಪರಶುರಾಮನಿಂದ ಅರ್ಜುನನಾದ ಕೃಷ್ಣ ಅಂತ ಇಟ್ಕೋಬೇಕು. ಹಾಗಾಗಿ ಅಲ್ಲಿ ಕೃಷ್ಣನಿಗೆ ಕೊಟ್ಟಂತಹ ಅರ್ಘ್ಯ ಪೂಜೆ ಏನ ಪ್ರಮೇಯವನ್ನು ತಿಳಿಸಿಕೊಡುತ್ತದೆ? ಹರಿಸರ್ವೋತ್ತಮತ್ವ. ಇಲ್ಲಿ ಎಲ್ಲರಕ್ಕಿಂತಲೂ ಕೂಡ ಶ್ರೇಷ್ಠರಾದವರು ಕೃಷ್ಣ ಪರಮಾತ್ಮ ಅಂದ್ರೆ ಶ್ರೀಮನ್ನಾರಾಯಣನೇ ಸರ್ವೋತ್ತಮ, ಹರಿಸರ್ವೋತ್ತಮ ಅಂತ ಅನ್ನೋದನ್ನ ತಿಳಿಸಿಕೊಡುತ್ತೆ. ಮತ್ತೆ ಮಹಾಭಾರತದಲ್ಲಿ 5 ಜನ ಬಲಿಷ್ಠರು ಅಂತ, ಅದರಲ್ಲೂ ಬಲಿಷ್ಠ ತಮರು ಯಾರು ಅಂತಂದ್ರೆ ಭೀಮಸೇನ ದೇವರು. ಹಾಗಾದರೆ ಭೀಮಸೇನ ದೇವರಿಗೆ ಪಟುತ್ವ ಶ್ರೇಷ್ಠತೆಯನ್ನ ಹೇಳಿದ್ದರಿಂದ ಏನು ಗೊತ್ತಾಗತ್ತೆ ಅಂದ್ರೆ, ಜೀವೋತ್ತಮತ್ವ, ವಾಯು ಜೀವೋತ್ತಮತ್ವ ಅನ್ನೋದು ತಿಳಿದು ಬರುತ್ತೆ. ಮತ್ತೆ ಇನ್ನೊಂದು, ಯಾರು ಭಗವಂತನ ಭಕ್ತರಿದ್ದಾರೆ ಅವರಿಗೆಲ್ಲ ಒಂದು ವಿಧವಾದಂತಹ ಆನುಕೂಲ್ಯ, ಐಶ್ವರ್ಯ, ಇಹಾಮೂತ್ರ ಭೋಗ ಅಂತ ಅನ್ನೋದು ಸಿಗತ್ತೆ ಅನ್ನೋದು ಹೇಗ್ ಗೊತ್ತಾಯ್ತು ಅಂತಂದ್ರೆ, ಕೊನೆಯಲ್ಲಿ ಧರ್ಮರಾಜನಿಗೆ ಪದವಿ ಬಂದದ್ದು, ಪಟ್ಟ ಸಿಕ್ಕಿತ್ತು. ಹಾಗಾಗಿ ಅವನು ಧರ್ಮದಲ್ಲಿ, ಧರ್ಮ ಅಂದ್ರೆ ಬೇರೆ ಅಲ್ಲ, ಭಗವಂತ ಅಂದ್ರೆ ಬೇರೆ ಅಲ್ಲ. ಭಗವಂತನಿಗೆ ಯಾವುದು ಪ್ರಿಯವಾದದ್ದು ಅದೇ ಧರ್ಮ, ಭಗವದ್ಭಕ್ತರಿಗೆ ಯಾವುದು ಪ್ರಿಯವಾದದ್ದು ಅದೇ ಧರ್ಮ. ಹಾಗಾಗಿ ಅದನ್ನ ಆಚರಿಸಿಕೊಂಡು ಬಂದಂಥವನು ಧರ್ಮರಾಜ. ಹಾಗಾಗಿ ಆ ಧರ್ಮನಿಷ್ಠನಾದಂತಹ ಧರ್ಮರಾಜನಿಗೆ ಅಂದ್ರೆ ಭಗವನ್ನಿಷ್ಠನಾದ ಭಗವದ್ಭಕ್ತರ ಒಂದು ನಿಷ್ಠನಾದಂತಹ ಧರ್ಮರಾಜನಿಗೆ ಸಿಕ್ಕದ್ದೇನು ಅಂತಂದ್ರೆ, ಆ ಒಂದು ಚಕ್ರವರ್ತಿಯ ಸಾರ್ವಭೌಮ ಪದವಿ. ಅದು ಆ ಪ್ರಮೇಯ ಅಂದ್ರೆ ವಿಷ್ಣು ಭಕ್ತರಿಗೆ ಇಹಾಮೂತ್ರ ಫಲ ಭೋಗ ಅಂತ ಅನ್ನೋದು ಆ ಪ್ರಸಂಗದಿಂದ ತಿಳಿಯುವುದು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ವಿಷ್ಣು ಉದ್ದೇಶ ನಾವು ಪ್ರಥಮಾಧ್ಯಾಯದಲ್ಲ ಸಾಕಷ್ಟು ಕೇಳ್ಪಟ್ಟಿದ್ದೇವೆ. ಆ ವಿಷ್ಣು ವಿರೋಧಿಗಳು ಮತ್ತು ವಿಷ್ಣು ಭಕ್ತರ ವಿರೋಧಿಗಳು ಅವರಿಗೆ ಅವನತಿ, ಅದು ಅಥವಾ ದುರ್ಗತಿ, ಅದು ದುರ್ಯೋಧನ ವಧ, ಇನ್ನ ಅನೇಕ ಪ್ರಸಂಗಗಳಲ್ಲಿ ನಾವು ಶಕುನಿ ಇತ್ಯಾದಿಗಳಲ್ಲಿ ನಾವು ಅದರಿಂದ ಏನಾಗತ್ತೆ, ಇವತ್ತಲ್ಲ ನಾಳೆ ದುರ್ಜನರಿಗೆ ದುರ್ಗತಿ ಎನ್ನುವುದು ಕಟ್ಟಿಟ್ಟ ಬುದ್ಧಿ ಅಂತನ್ನೋದು. ಹಾಗಾಗಿ ಎಂದಿಗೂ ಕೂಡ ವಿಷ್ಣು ವೈಷ್ಣವರ ವಿರೋಧವನ್ನ ಮಾಡಬಾರದು. ಆದರೆ ಅವರಿಗೆ ಮಾಡಿದರೆ ಅವರಿಗೆ ದುರ್ಗತಿ ಆಗತ್ತೆ ಅಂತನ್ನೋದು ದುರ್ಯೋಧನ ವಧಾದಿಗಳಿಂದ ನಾವು ತಿಳಿಬಹುದು. ಇನ್ನೊಂದು ಮುಖ್ಯವಾದ ಪ್ರಮೇಯ, ದ್ರೌಪದಿಯ ಶ್ರೇಷ್ಠತ್ವ, ಭಾರತೀ ದೇವಿಯರ ಒಂದು ಶ್ರೇಷ್ಠತೆ ಅದು ಹೇಗೆ ತಿಳಿಯುತ್ತೆ ಅಂತಂದ್ರೆ, ನಾನು ಪ್ರಥಮಾಧ್ಯಾಯದಲ್ಲಿ ಹೇಳಿದ್ದೆ, ಸೌಂದರ್ಯ ಇದೆ ಅಂತಂದ್ರೆ ಅಲ್ಲಿ ವಿಶೇಷ ಅಂತರ್ಥ.
ಅಂದ್ರೆ ಎಲ್ಲಿ ಸೌಂದರ್ಯ ಇದೆ ಅಲ್ಲಿ ಭಗವಂತನ ಸನ್ನಿಧಾನ ವಿಶೇಷ ಇದೆ ಅಂತ ಅರ್ಥ. ಹಾಗೆ ಅದು ಸ್ತ್ರೀಯರಲ್ಲಾಗ್ಬಹುದು, ಅದು ಕೂಡ ಸೌಂದರ್ಯ ಒಳ್ಳೆ ಸ್ಫುರದ್ರೂಪ ಇದೆ ಅಂತಂದ್ರೆ ಏನೋ ಒಂದು ವಿಶೇಷ ಸನ್ನಿಧಾನ ಅಲ್ಲಿ ಇದೆ ಅಂತ. ಹಾಗಾಗಿ ದ್ರೌಪದಿ ದೇವಿಯರು ಬಹಳ ಸ್ಫುರದ್ರೂಪಿಗಳು. ಆ ದ್ರೌಪದಾ ದೇವಿಯರಿಗೆ ಆಸೆ ಪಡದೇ ಇದ್ದವರೇ ಇಲ್ಲ, ಕೃಷ್ಣಯನ್ನ ನೋಡಿ ಮೋಹಿಸದೇ ಇದ್ದವರೇ ಇಲ್ಲ. ಅಂತಹ ಅತಿಲೋಕ ಸುಂದರಿ ದ್ರೌಪದಾ ದೇವಿಯರು. ಹಾಗಾಗಿ ಅವರಲ್ಲಿ ಆ ಸೌಂದರ್ಯ ಇದ್ದದ್ದೇನು ಸಾಕ್ಷಿ ಅಂತಂದ್ರೆ, ಆ ಲಕ್ಷ್ಮೀದೇವಿಯನ್ನ ಬಿಟ್ಟು ಆ ಎರಡನೇ ಸ್ಥಾನ ಸ್ತ್ರೀಯರಲ್ಲಿ ಶ್ರೇಷ್ಠತೆ ಅದು ದ್ರೌಪದಾ ದೇವಿಯರಿಗೆ ಅಂದ್ರೆ ಭಾರತೀ ದೇವಿಯರಿಗೆ ಇತ್ತು ಅಂತನ್ನೋದು ಇದೆ ಅನ್ನೋದು ಆ ಒಂದು ದ್ರೌಪದಾ ದೇವಿಯರ ಸೌಂದರ್ಯ ಆ ರೂಪ ಲಾವಣ್ಯಗಳಿಂದ ತಿಳಿದು ಬರುತ್ತೆ. ಹಾಗಾಗಿ ಇನ್ನು ಅನೇಕ ವಿಷಯಗಳು ಈ ರೀತಿಯಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ಕಾಣಬಹುದು. ಮತ್ತೆ ಮುಂದೆ ಹೋಗೋಣ. ಆಗ್ಬೋದಾ ಇನ್ನೊಂದ್ ಸ್ವಲ್ಪ ಅಥವಾ ಮಾಡಿ ಆಚಾರ್ಯ, ಇನ್ನೊಂದು ಶ್ಲೋಕ ಮಾಡಿ. ಸರ್ವೇಷಾಂ ಜ್ಞಾನದೋ ವಿಷ್ಣು, 13ನೇ ಶ್ಲೋಕದ ಉತ್ತರಾರ್ಥ. ಸರ್ವೇಷಾಂ ಜ್ಞಾನದೋ ವಿಷ್ಣು ಯಶೋದಾತೇತಿ ಚೋದಿತಃ, ಯಶೋದಾತೇತಿ ಚೋದಿತಃ ಯಸ್ಮಾದ್ ವ್ಯಾಸಾತ್ಮನಾ ತೇಷಾಂ ಭಾರತೆ ಯಶ ಊಚಿವಾನ್, ಭಾರತೆ ಯಶ ಊಚಿವಾನ್ ಜ್ಞಾನದಶ್ಚ ಶುಕಾದೀನಾಂ ಬ್ರಹ್ಮರುದ್ರಾದಿ ರೂಪಿಣಾಂ. ಏನಂತ ಹೇಳ್ತಾರೆ ಆಚಾರ್ಯರು ಅಂತಂದ್ರೆ, ನೋಡಿ, ಭಗವಂತನೇ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲರಿಗೂ ಕೂಡ ಜ್ಞಾನ ಮತ್ತು ಕೀರ್ತಿಯನ್ನ ಕೊಡುವವನು ಅಂತ ಅರ್ಥ. ಕೀರ್ತಿ ಅಂತಂದ್ರೆ ಅದು ಶ್ರೇಯಸ್ಸು ಅಂತನೂ ಆಗತ್ತೆ. ಈ ಒಂದು ಪ್ರಮೇಯ, ಇದಕ್ಕೆ ದೃಷ್ಟಾಂತ ಏನು ಅಂತಂದ್ರೆ, ನೋಡಿ, ಭಗವಾನ್ ವೇದವ್ಯಾಸ ದೇವರೇ ಸ್ವಯಂ ವಿಷ್ಣು. ಹಾಗಾದ್ರೆ ಆ ವೇದವ್ಯಾಸ ದೇವರೇ ಮಹಾಭಾರತದ ರಚನೆ ಮಾಡಿದ್ದು, ಅದರ ಥೀಮ್ ಏನು, ಕಥೆ ಏನು? ಪಾಂಡವರ ಕೀರ್ತಿ ಅಲ್ವಾ? ಪಾಂಡವರ ಕೀರ್ತಿಯನ್ನ ಮಹಾಭಾರತದ ಉದ್ದಕ್ಕೂ ಸಾರಿತ್ತು. ಅಂದ್ರೆ ಅವ್ರಿಗೆ ಕಷ್ಟ ಬಂದ್ರೂ ಧರ್ಮ ಮಾರ್ಗವನ್ನ ಬಿಡ್ಲಿಲ್ಲ. ಅವರ ಪರಾಕ್ರಮಗಳು, ಶೌರ್ಯ, ಧರ್ಮನಿಷ್ಠತೆ, ನೈಪುಣ್ಯತೆ, ಚಾಕುಚಕ್ಯತೆ, ಪರಾಕ್ರಮ, ಬಲ, ಔದಾರ್ಯ, ಇವೆಲ್ಲ ಭಕ್ತಿ, ಇವೆಲ್ಲ ಒಂದು ಬರ್ಬರತೆ, ಅಂದ್ರೆ ದುಷ್ಟರನ್ನ ಸಂಹಾರ ಮಾಡುವುದರಲ್ಲಿ ಭೀಮಸೇನ ದೇವರು ತೋರಿದಂತಹ ಬರ್ಬರತೆ, ಇವೆಲ್ಲ ನಿಷ್ಕರುಣೆ, ಇವೆಲ್ಲವೂ ಕೂಡ ಅದರಲ್ಲಿ ತುಂಬಾ ಹೆಜ್ಜೆ ಹೆಜ್ಜೆಗೂ ಹಾಸುಹೊಕ್ಕಾಗಿ ಉದಾರವಾಗಿ ವೇದವ್ಯಾಸ ದೇವರು ಅದನ್ನ ಕೀರ್ತನೆಯನ್ನ ಮಾಡಿದ್ದಾರೆ. ಹಾಗಾಗಿ ಭೀಮಾರ್ಜುನಾದಿಗಳ ಮತ್ತು ಧರ್ಮರಾಜನ ಮತ್ತು ದ್ರೌಪದಾ ದೇವಿಯರ ಮತ್ತು ಕುಂತಿ ದೇವಿಯ ಎಲ್ಲರ ಭಗವದ್ ಭಕ್ತರ ಒಂದು ಮಹಿಮೆಗಳನ್ನ ಕೀರ್ತನೆಯನ್ನ ಮಾಡಿದ್ದಾರೆ. ಮತ್ತಷ್ಟೇ ಅಲ್ಲ, ಶುಕಾದಿಗಳಿಗೆ ಅಂದ್ರೆ ರುದ್ರದೇವರ ಅವತಾರಭೂತರಾದಂತಹ ಶುಕಾದಿಗಳಿಗೆ ಏನು ಅಂತಂದ್ರೆ ಆ ಜ್ಞಾನವನ್ನ ಕೊಟ್ಟದ್ದು, ಉಪದೇಶವನ್ನ ಮಾಡಿದ್ದು, ವಿದ್ಯೋಪದೇಶವನ್ನ ಮುಖತಃ ಮಾಡಿದ್ದು. ಮತ್ತೆ ಇನ್ನೊಂದು ವಿಶೇಷ ಅಂಶ ಏನು ಅಂತಂದ್ರೆ, ಬರೀ ಶುಕಾಚಾರ್ಯರಿಗೆ ಅಷ್ಟೇ ಅಲ್ಲ, ಅವರ ಶಿಷ್ಯರು ವೈಶಂಪಾಯನರು, ಪೈಲ, ಸುಮಂತ, ಜೈಮಿನಿ ಇವರೆಲ್ಲರಲ್ಲೂ ಕೂಡ ಬೇರೆ 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 ದೇವತೆಗಳ ಆವೇಶ ಎಲ್ಲ ಉಂಟು. ಹಾಗಾಗಿ ಸುಮಂತುವಿನಲ್ಲಿ ಗರುಡನ ಆವೇಶ ಉಂಟು, ಮತ್ತೆ ಜೈಮಿನಿಯಲ್ಲಿ ಇಂದ್ರದೇವರ ಆವೇಶ ಉಂಟು, ಮತ್ತೆ ಪೈಲರಲ್ಲಿ ಶೇಷದೇವರ, ವೈಶಂಪಾಯನಲ್ಲಿ ಬ್ರಹ್ಮದೇವರ ಎಲ್ಲ ಆವೇಶ ಉಂಟು. ಸ್ವಯಂ ಶುಕಾಚಾರ್ಯ ರುದ್ರದೇವರ ಅವತಾರ. ಹೀಗಾಗಿ ಅವರೆಲ್ಲರಿಗೂ ಕೂಡ ಮುಖತಃವೂ ಕೂಡ ಜ್ಞಾನೋಪದೇಶವನ್ನ ವೇದವ್ಯಾಸ ದೇವರು ಮಾಡಿದ್ದಾರೆ. ಇದು ಒಂದು ಮಹಾಭಾರತದಲ್ಲಿ ನಿದರ್ಶನ, ದೃಷ್ಟಾಂತ. ಭಗವಂತನೇ ಕೀರ್ತಿಯನ್ನು ಅಷ್ಟೇ ಅಲ್ಲ, ಸ್ವಯಂ ಕಥೆಯಲ್ಲಿ ಹೇಳಿದ್ದು ಒಂದಾದರೆ, ಎರಡನೇ ಸ್ವಯಂ ತಾನೇ ಭಗವಂತನ ಹೇಗೆ ಸಾಕ್ಷಾತ್ತಾಗಿ ವಿದ್ಯೋಪದೇಶವನ್ನ ಗ್ರಂಥವನ್ನ ಮಾಡೋದು ಒಂದಾದರೆ, ಸ್ವಯಂ ಮುಖತಃ ಹೇಳಿದ್ದು ಒಂದು ಇವರಿಗೆಲ್ಲ. ಅಂತೆಯೇ ಕೀರ್ತಿಯನ್ನ ತಂದುಕೊಟ್ಟಿದ್ದು ತಾನೇ ಸಾರಥಿಯಾಗಿ, ಕೆಲಸಗಾರನಾಗಿ, ದೂತನಾಗಿ ಎಲ್ಲವನ್ನೂ ಕೂಡ ಭಗವಂತ ಮಾಡಿ ಇವರ ಕೀರ್ತಿಯನ್ನ, ತಾನು ಹಿಂದೆ ನಿಂತವರ ಕೀರ್ತಿಯನ್ನ ಬೆಳಗಿದ್ದಾನೆ ಕೃಷ್ಣ ಪರಮಾತ್ಮ ಅಲ್ವಾ? ಹಾಗಾಗಿ ಈ ಒಂದು ಪ್ರಮೇಯದ ಒಂದು
ದೃಷ್ಟಾಂತ ಸದೃಷ್ಟಾಂತ ಪ್ರಮೇಯ ನಿರೂಪಣೆ ಮಹಾಭಾರತದಲ್ಲಿ ಬಂದಿದೆ. ಇಲ್ಲಿ ಒಂದ್ ಸ್ವಲ್ಪ ವ್ಯಾಖ್ಯಾನದ ವಿಶೇಷ ಏನು ಅಂತಂದ್ರೆ, ಇಲ್ಲಿ ಆಚಾರ್ಯರು ಇದನ್ನ ಯಾಕೆ ಹೇಳಲಿಲ್ಲ ಏನು ಅಂತಂದ್ರೆ, ಸ್ವಯಂ ತಾವೇ ಕೃಷ್ಣನೇ ಆ ಭೃತ್ಯ ಮತ್ತೆ ದೂತನಾಗಿ ಇವೆಲ್ಲವನ್ನು ದೌತ್ಯ ಇವೆಲ್ಲವನ್ನು ಕೂಡ ಮಾಡಿ ಕೀರ್ತಿಯನ್ನ ಬೆಳಗಿಸಿದ್ದಾರೆ ಅಂತ ಯಾಕೆ ಹೇಳಲಿಲ್ಲ ಆಚಾರ್ಯರು? ಗ್ರಂಥವನ್ನ ಮಾಡಿದ್ದಾರೆ, ಮಹಾಭಾರತದಲ್ಲಿ ಹೇಳಿದ್ದಾರೆ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಅದಕ್ಕೆ ಹೇಳ್ತಾರೆ ವ್ಯಾಖ್ಯಾನಕಾರರು ಏನಂತಾರೆ, ಅದನ್ನ ಹೇಳೋದು ದೊಡ್ಡ ವಿಷಯ ಅಲ್ಲ, ಆದರೆ ಗ್ರಂಥಸ್ಥವಾಗಿ ಕೀರ್ತನೆ ಮಾಡಿದರೆ ಅದು ಆಚಂದ್ರಾರ್ಕವಾಗಿ ದಾಖಲೆ ಆಗತ್ತಲ್ವಾ. ದಾಖಲೆ ಆಗೋದ್ರಿಂದ ಆ ಗೆಜೆಟ್ ಅಥವಾ ಶಾಸನ ಅದು ಬರೆದರೆ ಅದು ತುಂಬಾ ಕಾಲಗಳ ತನಕ ಅದು ಉಳಿಯತ್ತೆ. ಹಾಗಾಗಿ ಅದನ್ನ ಆಚಾರ್ಯರು ಇಲ್ಲಿ ಗ್ರಹಣೆಯನ್ನ ಮಾಡಿದ್ದಾರೆ. ಮತ್ತೆ ಇದನ್ನ ಯಾಕೆ ಹೇಳಿದ್ರು? ಸ್ವಯಂ ಮುಖತಃ ದೇವರು ಜ್ಞಾನೋಪದೇಶವನ್ನ ಮಾಡಿದ್ದಾರೆ, ಗ್ರಂಥಶಃ ಮಾಡಿಲ್ಲ ಅಂತನ್ನೋದು. ಗ್ರಂಥಶಃ ಮಾಡಿದ್ದಾರೆ ಯಾಕೆ ಹೇಳಲಿಲ್ಲ ಅಂತಂದ್ರೆ, ಆಚಾರ್ಯರು ಸ್ವಯಂ ಮುಖತಃ ವೇದವ್ಯಾಸ ದೇವರಿಂದ ಬದ್ಧರಾಗಿ ಉಪದೇಶವನ್ನ ಪಡೆದಿದ್ದಾರೆ. ಅದನ್ನ ಮನಸ್ಸಿನಲ್ಲಿಟ್ಕೊಂಡು ಮುಖತಃ ಶುಕಾದಿಗಳಿಗೆ ಉಪದೇಶವನ್ನ ಮಾಡಿದ್ದಾರೆ ಅಂತ ಆಚಾರ್ಯರು ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಆಚಾರ್ಯರು ಹೇಳಿದ್ರೆ ಒಂದರ್ಥ, ಹೇಳಲಿಲ್ಲ ಅಂದ್ರೆ ಒಂದರ್ಥ. ಹೇಗೆ ಅದನ್ನೇ ಟೀಕಾಕೃತ್ಪಾದಲು ಕೂಡ ಅವರ ಸುಧೆಯಲ್ಲಿ ಎಲ್ಲ ಕಡೆಗೂ ಕೂಡ ಆ ಒಂದು ಗಾಂಭೀರ್ಯ ಅಂತ, ಅದು ವಕ್ತೃವಿನ ಶೈಲಿ, ಎಲ್ಲವನ್ನು ಬಡಬಡ ಅಂತ ಹೇಳೋದಲ್ಲ, ಹೇಳದೇ ಇದ್ರೂ ಒಂದ್ ಅರ್ಥ ಇರತ್ತೆ, ಹೇಳಿದ್ರೆ ಒಂದ್ ಅರ್ಥ ಇರತ್ತೆ. ಹಾಗೆ ಆಚಾರ್ಯರು ಇಲ್ಲಿ ಹೇಳದ್ದಕ್ಕೂ ಒಂದರ್ಥ, ಬಿಟ್ಟಿದ್ದಕ್ಕೂ ಒಂದರ್ಥ ಇದೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ಕೊಡ್ತಾರೆ. ಏನಾದ್ರು ಪ್ರಶ್ನೆ ಇದೆ ಕೇಳಬಹುದು. ಹರೇ ನಮಃ. ಶ್ರೀಕೃಷ್ಣ.